6ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ಓಡ್ತಕ್ಕಂಥ ಅಭ್ಯರ್ಥಿಗಳ ದೃಶ್ಯವನ್ನು ನೇರವಾಗಿ ಇವಾಗ ನೋಡ್ತಾ ಇದ್ರೆ ಇದು ಆಳ್ವಾಸದ ಮೂಡಬಿದರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಮೈದಾನವನ್ನು ನೋಡ್ತಾ ಇದ್ರೆ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೀವು ಮನೆಯಲ್ಲಿ ಕುಳಿತುಕೊಳ್ಳೋಣ ನೋಡ್ಬೋದು, ಪಾಲಕರು ನೋಡ್ಬೋದು. ಹೊಸದಾಗಿ ಅಗ್ನಿವೀರರಾಗಲು ಬಯಸ್ತಕ್ಕಂಥ ಅಭ್ಯರ್ಥಿಗಳು ನೋಡ್ಬೋದು. ಈಗ ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳು ರೆಡಿಯಾಗಿ ನಿಂತಿದ್ದಾರೆ. ಇದು ನಶ್ಕಿನ ಜಾವ 3 ಗಂಟೆಗೆ ಹೋಗಿ ನಾವು ನಂಬರ್ ಹಚ್ಚಬೇಕಾಗ್ತದೆ. ನೋಡಿ ಜಂಪ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು, ಜಂಪ್ ಮಾಡ್ತಾ ಇದ್ದಾರೆ. ಅಂದರೆ ರನ್ನಿಂಗ್ ಓಡೋಕ್ಕಿಂತ ಮುಂಚೆ ಲೈಟಾಗಿ ವಾರ್ಮ್ ಅಪ್ ಮಾಡಿಸ್ತಾರೆ. ನೋಡಿ ರನ್ನಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು. ಅದರ ಜೊತೆ ಟೈಮನ್ನು ಹಚ್ಚಿದ್ವಿ. ಅಭ್ಯರ್ಥಿಗಳೇ ನೀವು ಕಮೆಂಟನ್ನು ಮಾಡಬೇಕು. ಯಾಕಂದರೆ ಭಾವಿ ಅಗ್ನಿವೀರರಿಗೆ ನಾವು ಪ್ರೋತ್ಸಾಹನ ಕೊಡಬೇಕಂದ್ರೆ ಆ ಅಭ್ಯರ್ಥಿಗಳಿಗೆ ನೀವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಓಡ್ರಿ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಒಳ್ಳೆ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಭಾಳ ಜೋರವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಇಲ್ಲಿ ಫಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ, ನೋಡ್ಬೋದು. ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳು ಪ್ರತಿನಿತ್ಯ ಪ್ರತಿಯೊಂದು ಬ್ಯಾಚಿನಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡ್ತಾ ಇದ್ದಾರೆ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ಆಯ್ಕೆ ಆಗ್ತಾಯಿದ್ದಾರೆ, ನೋಡ್ಬೋದು. ಗಮನಿಸ್ತಾ ಅಭ್ಯರ್ಥಿಗಳು ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗಾಗ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನೀಡ್ತಾ ಇರ್ತೀವಿ. ಆರ್ಮಿ ರ್ಯಾಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನೀಡ್ತಾ ಇರ್ತೀವಿ, ನೋಡ್ಬೋದು. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. ಹಾಗೆ ಅಭ್ಯರ್ಥಿಗಳಿಗೆ ಕಮೆಂಟನ್ನು ಮಾಡ್ತಾಯಿರಿ. ಭಾವಿ ಅಗ್ನಿವೀರರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಸಂಸ್ಥೆಯಲ್ಲಿ ಈಗ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ PUC ಅಡ್ಮಿಷನ್ ಮಾಡಿಕೊಂಡು ಸೈನ್ಸು, ಕಾಮರ್ಸು, ಆರ್ಟ್ಸು ಅಡ್ಮಿಷನ್ ಮಾಡಿಕೊಂಡು ಅದರ ಜೊತೆನೇ ಅಗ್ನಿವೀರ ಆರ್ಮಿ ಮತ್ತು ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿಯನ್ನು ಪಡೀಬೋದು. ಅದರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ PUC ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ಅಲ್ಲಿ ತರಬೇತಿಯನ್ನು ಪಡೆಯಬಹುದು. ಅಂದ್ರೆ ಸಾಲಿ ಕಲಿತಾನೆ ನೌಕರಿ ಹಿಡಿದು ಬಿಡಿದ್ರಿ, ಒಳ್ಳೆಯ ಸುವರ್ಣ ಅವಕಾಶ. ಇತ್ತು ಸಾಲಿ ಇಲ್ಲ, ಇತ್ತು ನೌಕರಿನೂ ಇಲ್ಲ, ಆ ರೀತಿ ಆಗಬಾರ್ದು. ಶಿಕ್ಷಣ ಚಾಲೂ ಇರಬೇಕು, ಅದರ ಜೊತೆ ಜಾಬ್ ಹೋಗ್ಬೇಕು. ಶಿಕ್ಷಣ ಕಲಿದ್ರೊಳಗೆ ನೀವು ನೌಕರಿ ಹೋಗಿಬಿಡ್ಬೇಕು ರೀ, ಅಂದ್ರೆ ಒಂದು ವಿಶೇಷ ಇರ್ತದೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಮಾಹಿತಿಯನ್ನು ಹೇಳ್ರಿ. ಮೂಡಲಗಿಯ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ PUC ಕಾಲೇಜ್ಗೂ ಅಡ್ಮಿಷನ್ ಮಾಡ್ಬೋದು, ಆಮೇಲೆ ಡಿಗ್ರಿಗೂ ಅಡ್ಮಿಷನ್ ಮಾಡ್ಬೋದು. ಅದರ ಜೊತೆ ಆರ್ಮಿ, ನೇವಿ, ಏರ್ಫೋರ್ಸ್, ಪೊಲೀಸ್ ಕಾನ್ಸ್ಟೇಬಲ್ಗಳ ತರಬೇತಿಯನ್ನು ಪಡೀಬೋದು ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ನಮ್ಮಲ್ಲಿ ಸಂಸ್ಥೆಯಲ್ಲಿ ಬರ್ತಾಯಿದ್ದಾರೆ. ಅಲ್ಲಿ ಕೆಲವೇ ಸೀಟ್ಗಳ ರಿಸರ್ವೇಷನ್ ಇರ್ತಾವೆ, ಅಂದ್ರೆ ಕೆಲವೇ ಸೀಟ್ಗಳು ಫಿಕ್ಸ್ ಇರ್ತಾವೆ. ಅಷ್ಟು ಸೀಟನ್ನು ತೊಗೋಬೇಕಾಗ್ತದೆ ಕಾಲೇಜ್ಗೆ. ಅದಕ್ಕೆ ಅಡ್ವಾನ್ಸ್ ಆಗಿ ಬಂದು ನೀವು ರಿಸರ್ವೇಷನ್ ಮಾಡ್ಕೊಂಡು ಹೋಗಬೇಕು. ರಿಸರ್ವೇಷನ್ ಮಾಡ್ಕೊಂಡು ಹೋದ್ರೆ ನಿಮಗೆ ಭಯ ಇಲ್ಲ. ನೀವು ಅಡ್ವಾನ್ಸಾಗಿ ಬಂದು ರಿಸರ್ವೇಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆವಾಗ ಸೀಟ್ ಸಿಗ್ತಾವಲ್ಲ ಗ್ಯಾರಂಟಿ ಇಲ್ಲ. 10ನೇ ತರಗತಿ ಓದ್ತಕ್ಕಂಥ ಮಕ್ಕಳ ಪಾಲಕರು ಅಡ್ವಾನ್ಸಾಗಿ ಬಂದು ನೀವು ನಮ್ಮ ಕಾಲೇಜನ್ನು ನೋಡ್ಕೊರಿ, ನಮ್ಮ ಕ್ಯಾಂಪಸನ್ನು ನೋಡ್ಕೊಂಡು ಬಂದು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ರಿ. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಬಂದು ಕಾಲೇಜನ್ನು ನೋಡಿಕೊಂಡು, ಕ್ಯಾಂಪಸನ್ನು ನೋಡ್ಕೊಂಡು ನೀವು ಅಡ್ಮಿಷನ್ ಮಾಡಿ ಹೋಗ್ರಿ. ಒಳ್ಳೆಯ ಸುವರ್ಣ ಅವಕಾಶದ ಅಭ್ಯರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪಾಲಕರಿಗೆ ಈ ಮಾಹಿತಿಯನ್ನು ತಿಳಿಸ್ರಿ. ಒಳ್ಳೆಯ ಅವಕಾಶ. ಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ PUC ಮತ್ತು ಡಿಗ್ರಿ ಅಡ್ಮಿಷನ್ ಜೊತೆ ತರಬೇತಿಯನ್ನು ಕೊಡುವ ಕಾರ್ಯವನ್ನು ಮಾಡ್ತಾಯಿದ್ವಿ. ಆದ್ದರಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಈಗಾಗಲೇ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಹಾಗೆ ಡಿಫೆನ್ಸ್ ಫೋರ್ಸ್ಗಳ ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ. ಇದು ನಸ್ಕಿನ ಜಾವ, ವಿಡಿಯೋ ಕ್ಲಿಯರ್ ಆಗಿಲ್ಲ. ಅದು ಮುಂದೆ ಬರ್ಬರ್ತಾ ಏನಾಗ್ತದೆ, ವಿಡಿಯೋ ಕ್ಲಿಯರ್ ಆಗಿ ಬರ್ತವೆ. ಮುಂದಿನ ವಿಡಿಯೋ ಕ್ಲಿಯರ್ ಆಗಿ ಬರ್ತವೆ. ನಸ್ಕಿನ ಜಾವ ಅಂದರೆ 1ನೇ ಬ್ಯಾಚ, 2ನೇ ಬ್ಯಾಚ, 3ನೇ ಬ್ಯಾಚ ಸ್ವಲ್ಪ ಅಂದರೆ ಕತ್ಲಿರೋದ್ರಿಂದ ಕ್ಲಿಯರಾಗಿ ಕಾಣಿಸೋದಿಲ್ಲ. ನೋಡ್ತಾ ಇದ್ದಾರೆ ನೀವು, ಲೈಟ್ ಬೆಳಕಿನಲ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಹಿಂದಿದ್ದಂಥ ಅಭ್ಯರ್ಥಿ ಸ್ಲೋವಾಗಿ ಓಡ್ತಾ ಇದ್ದಾನೆ, ನೋಡ್ಬೋದು. 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅಭ್ಯರ್ಥಿ. ಮುಂದಿದ್ದಂಥ ಅಭ್ಯರ್ಥಿಗಳು 4ನೇ ರೌಂಡ್ ರನ್ನಿಂಗನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಲಾಸ್ಟ್ ರೌಂಡ್ ಓಡಲಿಕ್ಕೆ ಪ್ರಾರಂಭ ಮಾಡಿ, ನೋಡ್ಬೋದು. ಲಾಸ್ಟ್ ರೌಂಡ್ ಜೋರಾಗಿ ಓಡ್ರಿ, ಜೋರಾಗಿ ಓಡಬೇಕು. ಲಾಸ್ಟ್ ರೌಂಡ್ ಓಡೋರು ಜೋರಾಗಿ ಓಡಬೇಕು.
ಎಕ್ಸಿಲೆಂಟ್ ಹೊಡಿಬೇಕು. 5:30 ಬಂದರೆ ಫಸ್ಟ್ ಗ್ರೂಪು, 5:30 5:45 ಸೆಕೆಂಡ್ ಗ್ರೂಪು, 5:45 6 ನಿಮಿಷ ತರ್ಡ್ ಗ್ರೂಪು, 6 6:15 ಫೋರ್ತ್ ಗ್ರೂಪು, 4 1 ಬರಬೇಕು. ಸಾಧ್ಯದಷ್ಟು ಫಸ್ಟ್ ಸೆಕೆಂಡ್ ಹೊಡ್ರಿ. ರನ್ನಿಂಗ್ 60 ಮಾರ್ಕ್ಸ್ ಅದ, ಪ್ಲಸ್ 10 ಮಾರ್ಕ್ಸ್, ಟೋಟಲ್ ಫಿಸಿಕಲ್ ಒಂದು 100 ಮಾರ್ಕ್ಸ್ ಅದ, ಎಕ್ಸಾಮ್ 100 ಮಾರ್ಕ್ಸ್. ಎರಡೂ ಕೂಡಿ ಫೈನಲ್ ಆಗಿ ಮೆರಿಟನ್ನು ಮಾಡ್ತಾರೆ ನೋಡಿರಿ ಅಭ್ಯರ್ಥಿಗಳು. ಫಸ್ಟ್ ಮುಂದೆ ಓಡ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟು ಟೈಮ್ದಾಗ ಒಳಗಡೆ ಹೋಗ್ತಾನೆ ನೋಡ್ತಾ ಇರಿ. ಹಾಗೆ ಮುಂದಿನ ವಿಡಿಯೋನ ನೋಡಲಿಕ್ಕೆ ಕಾಯ್ತಾ ಇರಿ. Very good. Group 1, good. Shabash. Very good. Group 2. Group 3. Group 4. Speed up. फेल हो जाएगी, सारे फेल हो जाएंगे, फेल होने वाला है. चलो शाबाश. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.